ಕಿಚ್ಚನಿಗೆ ಲಕ್ ತಂದ ವರ್ಷಾಂತ್ಯ. ಲೇಟಾಗಿ ಬಂದರೂ ಲೇಟೆಸ್ಟ್ ಹಿಟ್ ಕೊಟ್ಟ ಸುದೀಪ್. ಹೌದು, ಡಿಸೆಂಬರ್ ಕೊನೆಯ ವಾರ ಸಿನಿಮಾ ತೆರೆಗೆ ಬಂದರೆ ಸೂಪರ್ ಸಕ್ಸಸ್ ಕಾಣುತ್ತೆ ಅನ್ನೋದು ಸ್ಯಾಂಡಲ್ವುಡ್ನಲ್ಲಿ ಬಹುಕಾಲದಿಂದ ನಂಬಿಕೊಂಡು ಬಂದಿರುವ ನಂಬಿಕೆ. ಈ ಸಾರಿ ಕೂಡ ಆ ನಂಬಿಕೆ ನಿಜವಾಗಿದೆ. ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಮೂವಿ ಅಮೋಘ ಸಕ್ಸಸ್ ಗಳಿಸಿದೆ. ಬುಧವಾರವೇ ತೆರೆಗೆ ಬಂದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಚಿನ್ನದ ಬೆಳೆ ಬೆಳೆದಿದೆ. ಎಸ್, ಸ್ಯಾಂಡಲ್ವುಡ್ನಲ್ಲಿ ಮತ್ತೊಮ್ಮೆ ಡಿಸೆಂಬರ್ ಲಕ್ ವರ್ಕ್ ಆಗಿದೆ. ವರ್ಷದ ಕೊನೆಯ ವಾರ ತೆರೆಗೆ ಬಂದ ಅನೇಕ ಸಿನಿಮಾಗಳು ಸೂಪರ್ ಹಿಟ್ ಅನಿಸಿಕೊಂಡಿದ್ವು. ಇದೀಗ ಒನ್ಸ್ ಅಗೇನ್ ಮ್ಯಾಕ್ಸ್ ಮೂಲಕ ಅದು ನಿಜ ಅಂತ ಪ್ರೂಫ್ ಆಗಿದೆ. ಬಾಕ್ಸ್ ಆಫೀಸ್ನಲ್ಲಿ ಸುದೀಪ್ ಸಿನಿಮಾ ಚಿನ್ನದ ಬೆಳೆ ತೆಗೆದಿದೆ. ಕ್ರಿಸ್ಮಸ್ ದಿನ ಬುಧವಾರ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿದ್ದು, ಚಿತ್ರಕ್ಕೆ ಸಕ್ಸಸ್ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಬುಧವಾರದಿಂದ ಭಾನುವಾರದ ತನಕ ಸಿನಿಮಾ ಭರ್ತಿ 30 ಕೋಟಿ ಬಿಸಿನೆಸ್ ಮಾಡಿದೆ. ಶುಕ್ರವಾರದಿಂದ ತೆಲುಗು, ತಮಿಳಿನಲ್ಲೂ ಸಿನಿಮಾ ರಿಲೀಸ್ ಆಗಿದ್ದು, ಅಲ್ಲಿಯೂ ಕೂಡ ಪಾಸಿಟಿವ್ ಪ್ರತಿಕ್ರಿಯೆ ಪಡಿತಾ ಇದೆ. ಇನ್ನು ಈ ಅದ್ಭುತ ಸಕ್ಸಸ್ನಿಂದ ಸಖತ್ ಖುಷ್ ಆಗಿರುವ ಸುದೀಪ್ ಫ್ಯಾನ್ಸ್ ಮೀಟ್ ಮಾಡಿ ಧನ್ಯವಾದ ಹೇಳಿದ್ದಾರೆ. ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ಫ್ಯಾನ್ಸ್ನ ಮೀಟ್ ಮಾಡಿರೋ ಕಿಚ್ಚ, ಲೇಟಾಗಿ ಬಂದಿದ್ದಕ್ಕೆ ಸಾರಿ, ಆದರೆ ಲೇಟಾಗಿ ಬಂದು ಲೇಟೆಸ್ಟ್ ಬಂದು ಹಿಟ್ ಕೊಟ್ಟಿದ್ದೀನಿ ಅಂತಿದ್ದಾರೆ. ಮ್ಯಾಕ್ಸ್ಗೆ ವಿಜಯ ಕಾರ್ತಿಕೇಯ ಆಕ್ಷನ್ ಕಟ್ ಹೇಳಿದ್ದು, ಹೆಸರಾಂತ ವಿ ಕ್ರಿಯೇಷನ್ಸ್ ಬಂಡವಾಳ ಹೂಡಿದೆ. ಒಂದೇ ರಾತ್ರಿಯಲ್ಲಿ ನಡೆಯೋ ಥ್ರಿಲ್ಲಿಂಗ್ ಕಹಾನಿ ಎಲ್ಲರ ಮೆಚ್ಚುಗೆ ಪಡೆದಿದ್ದು, ಇಯರ್ ಎಂಡ್ ಸೆಲೆಬ್ರೇಷನ್ ಟೈಮ್ನಲ್ಲಿ ಮತ್ತಷ್ಟು ಕಲೆಕ್ಷನ್ ಮಾಡೋ ನಿರೀಕ್ಷೆ ಇದೆ. ಧನ್ಯವಾದಗಳು.